ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. 22ನೇ ಅಕ್ಟೋಬರ್ ಅಂದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಜಯಂತಿ ಇತ್ತು. ದೀಪಾವಳಿಯ ಜೊತೆಗೆ ನಮ್ಮ ಮನೆಯಲ್ಲಿ ಮಾಡಿದಂಥ ಜಯಂತಿಯ ಒಂದೆರಡು ತುಣುಕುಗಳನ್ನು ನಾನು ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದು ನಮ್ಮ ಅಜ್ಜಿಯ ಮನೆಯಲ್ಲಿ ಮಾಡಿದಂತಹ ಚನ್ನ ಬಸವಣ್ಣನವರ ಜಯಂತಿಯ ಒಂದು ಪೂಜಾ ಕಾರ್ಯಕ್ರಮ. ಅವರು ನನಗೆ ಬೆಳಗ್ಗೆಯಿಂದ ಫೋನ್ ಮಾಡಿ ನಾನು ಪೂಜೆ ಮಾಡಿದ್ದೀನಿ ನೋಡುವಂತೆ ಬಾ ಬಾ ಅಂತ ಕರೀತಾ ಇದ್ರು. 80 ವರ್ಷದ ಇಳಿ ವಯಸ್ಸು ನಮ್ಮ ಅಜ್ಜಿಗೆ. ಆದರೂ ಕೂಡ ಶರಣರು, ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಚನ್ನಬಸವಣ್ಣನವರು ಅಂದರೆ ಅಪಾರವಾದಂಥ ಅಭಿಮಾನ, ಪ್ರೀತಿ. ಅವರ ವಚನಗಳನ್ನು ಪ್ರತಿನಿತ್ಯ ಓದ್ತಾ ಇರ್ತಾರೆ, ಪ್ರವಚನಗಳನ್ನು ಕೇಳ್ತಾ ಇರ್ತಾರೆ. ತಮ್ಮ ಕೇರಿಯಲ್ಲೇ 4 ಜನನ ಕೂರಿಸ್ಕೊಂಡು ಈ ವಚನಗಳ ಬಗ್ಗೆ, ಬಸವಣ್ಣನವರ ಜೀವನ ಚರಿತ್ರೆಯನ್ನು, ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಹಾಗೂ ಈ ತರಂಗಿಣಿ ಪಾಡ್ಕಾಸ್ಟನ್ನು ಅವರು ಕೇಳಿಸ್ತಾ ಇರ್ತಾರೆ. ನನಗೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. ನಾನು ಇವತ್ತು ಲೇಟಾಗಿ ಹೋಗಿದ್ರು ಕೂಡ ಒಂದಿಷ್ಟು ಶಾರ್ಟ್ಸ್ಗಳನ್ನು ಸೆರೆ ಹಿಡಿದಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಬಸವಲಿಂಗಾಯ ನಮಃ. ಚನ್ನಬಸವಣ್ಣರ ಜಯಂತಿಯ ಶುಭಾಶಯಗಳು. ನಮ್ಮ ಮನೆ ದೇವರು ಚನ್ನಬಸವಣ್ಣ. ಅದರಿಂದ ನಾವು ವರ್ಷವೂ ಚನ್ನಬಸವಣ್ಣನ ಜಯಂತಿಯನ್ನು ಮನೆಯಲ್ಲಿ ಆಚರಿಸುತ್ತೇವೆ. ಎಲ್ಲ ಮಕ್ಕಳನ್ನು ಕರೆದು ಮಕ್ಕಳಿಗೆಲ್ಲ ಸಿಹಿ ತಿಂಡಿ ಹಂಚಿ ವಚನಗಳನ್ನು ಹೇಳಿಸಿ ಅವರ ಹತ್ತಿರ ವಚನ ಹೇಳಿಸುತ್ತೇನೆ. ಸಿಹಿ ತಿಂಡಿ ಹಂಚಿ ಜಯಂತಿಯನ್ನು ಆಚರಿಸುತ್ತೇವೆ. ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ, ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಶರಣಾರ್ಥಿಗಳು. ಉಳ್ಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ, ನೀರು ಕದಾವು ಜಳಕಕ್ಕೆ, ನೀರನ್ನೇ ಕಾಯ್ದಾವೆ ಬಸವಣ್ಣನ ಜಳಕಕ್ಕೆ, ಹಾಲು ಕಾಯ್ದಾವು ಭೋಜನಕ್ಕೆ. ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ, ನೀರು ಕದಾವು ಜಳಕಕ್ಕೆ, ನೀರನ್ನೇ ಕಾಯ್ದಾವೆ ಬಸವಣ್ಣನ ಜಳಕಕ್ಕೆ, ಹಾಲು ಕಾಯ್ದಾವು ಭೋಜನಕ್ಕೆ. ಬಸವಣ್ಣ ಹುಟ್ಟಲಿ ಹೊಸ ಪ್ಯಾಟಿ ಕಟ್ಟಲಿ, ರಸಬಾಳಿ ಕಬ್ಬು ಚಿಗುರಾಲಿ. ಬಸವಣ್ಣ ಹುಟ್ಟಲಿ ರಸಬಾಳಿ ಕಬ್ಬು ಚಿಗುರಾಲಿ. ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ, ನೀರು ಕಾಯ್ದಾವು ಜಳಕಕ್ಕೆ, ನೀರನ್ನೇ ಕಾಯ್ದಾವೆ ಬಸವಣ್ಣನ ಜಳಕಕ್ಕೆ, ಹಾಲು ಕಾಯ್ದಾವು ಭೋಜನಕ್ಕೆ. ಅಕ್ಕ ಮಹಾದೇವಿಯು ಉಟ್ಟ ಬಟ್ಟೆಯ ಬಿಟ್ಟು ದಿಗಂಬರೆಯಾಗಿ ನಡೆದಾಳು. ಅಕ್ಕ ಮಹಾದೇವಿಯು ಉಟ್ಟ ಬಟ್ಟೆಯ ಬಿಟ್ಟು ದಿಗಂಬರೆಯಾಗಿ ನಡೆದಾಳು. ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ, ನೀರು ಕಾಯ್ದಾವು ಜಳಕಕ್ಕೆ, ನೀರನ್ನೇ ಕಾಯ್ದಾವೆ ಬಸವಣ್ಣನ ಜಳಕಕ್ಕೆ, ಹಾಲು ಕಾಯ್ದಾವು ಭೋಜನಕ್ಕೆ, ಹಾಲು ಕಾಯ್ದಾವು ಭೋಜನಕ್ಕೆ. ಶರಣಾರ್ಥಿಗಳು.